ರಾಜಸ್ಥಾನದಿಂದ ರಾಜ್ಯಕ್ಕೆ ಕಲಬೆರಕೆ ಮಾಂಸ ಸಾಗಾಟವಾಗ್ತಾ ಇರೋ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಇದನ್ನ ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಈ ಮಾಂಸ ಬಂದಿತ್ತು. ಇದರ ಮೇಲೆ ಶಂಕೆ ವ್ಯಕ್ತವಾಗ್ತಾ ಇರೋದು. ನೂರಾರು ಮಾಂಸದ ಬಾಕ್ಸ್ಗಳಿದ್ದಂತಹ ಈ ವಾಹನ ಇದನ್ನ ಹಿಂದೂ ಕಾರ್ಯಕರ್ತರು ತಡೆದಿದ್ದಾರೆ. ಸಂಘಟನೆಯಿಂದ ಮಾಂಸ ಸಾಗಾಟ ವಾಹನಕ್ಕೆ ಮುತ್ತಿಗೆ ಹಾಕಲಾಗಿದೆ. ಈ ವೇಳೆ ಕಾಟನ್ಪೇಟೆ ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ್ದಾರೆ. ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಲಾಗಿದೆ. ಮಧ್ಯರಾತ್ರಿ 12 ಗಂಟೆಗೆ ಪುನೀತ್ರನ್ನ ಪೊಲೀಸರು ಬಂಧಿಸಿದ್ರು. ಈ ವೇಳೆ ಪೊಲೀಸ್ ಠಾಣೆಯಲ್ಲೇ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ನಂತರ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗಿದೆ. ರಾಜಸ್ಥಾನದಿಂದ ರಾಜ್ಯಕ್ಕೆ ಈ ರೀತಿ ಕಲಬೆರಕೆ ಮಾಂಸ ಸಾಗಾಟ ಆಗ್ತಾ ಇದೆ ಅನ್ನುವಂಥ ಶಂಕೆ ವ್ಯಕ್ತಪಡಿಸಿ ಈ ರೀತಿ ವಾಹನವನ್ನ ತಡೆದು ಅದಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ನಡೆದಿದೆ. ಕೊಡ್ತಾರೆ ಚಂದ್ರಶೇಖರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ದೊಡ್ಡ ಹೈ ಡ್ರಾಮಾನೇ ನಡೆದು ಹೋಗಿದೆ. ಮಾಂಸದ ಬಗ್ಗೆ ಶಂಕೆ ವ್ಯಕ್ತ ಆಗಿರೋದು, ಬಟ್ ಸ್ಥಳದಲ್ಲಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿನೂ ನಿರ್ಮಾಣ ಆಗಿದೆ, ಗಲಾಟೆಗಳಾಗಿದೆ. ನಂತರ ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸರು ವಶಕ್ಕೆ ಪಡೆದಿರೋದು. ಏನೆಲ್ಲ ಆಗಿದೆ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಹೇಳೋದಾದ್ರೆ? ಖಂಡಿತವಾಗಿ ವಿಜಯ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಅಂದ್ರೆ ಸುಮಾರು ಒಂದು 10 ಗಂಟೆ ಸುಮಾರಿಗೆ ಈಗಾಗಲೇ ಸಾಕಷ್ಟು ಒಂದು ಐಡ್ರಾಮಾ ನಡೆದಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಪುನೀತ್ ಕೆರೆಹಳ್ಳಿ ಅವರನ್ನ ನಿನ್ನೆ ಪೊಲೀಸರು ಏನು ರೈಲ್ವೆ ಸ್ಟೇಷನ್ ಇಂದ ಅಲ್ಲಿ ಏನು ಪೊಲೀಸರು ಪರಿಶೀಲನೆ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ನಮಗೆ ಅಡ್ಡಿಪಡಿಸಿದ್ದಾರೆ, ನಮ್ಮ ಮೇಲೆ ಆರೋಪಗಳನ್ನ ಮಾಡಿ ನಮ್ಮ ಕೆಲಸಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಏನು ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬಂದ್ರು. ಅದಾದ ನಂತರ ಸುಮಾರು 12 ಗಂಟೆ ವೇಳೆಗೆ ಅವರನ್ನ ಅರೆಸ್ಟ್ ಕೂಡ ತರಿಸಿಕೊಂಡು ಅರೆಸ್ಟ್ ಮಾಡಿರುವಂತಹದ್ದು. ಅಂದ್ರೆ ಸರ್ಕಾರಿ ಉದ್ಯೋಗಕ್ಕೆ ಅಡ್ಡಿಪಡಿಸಿರುವಂತಹದ್ದು ಅಥವಾ ಪೊಲೀಸರ ಒಂದು ಕೆಲಸಕ್ಕೆ ಅಡ್ಡಿಪಡಿಸಿರುವಂತಹ ಒಂದು ಆರೋಪದ ಅಡಿಯಲ್ಲಿ ಅವರನ್ನ ಬಂಧನ ಮಾಡ್ತಾರೆ. ಬಂಧನ ಆದ ನಂತರ ಅವರು ಅಲ್ಲಿ ಸಾಕಷ್ಟು ಒಂದು ಅಲ್ಲಿವರೆಗೂ ಕೂಡ ಸಾಕಷ್ಟು ಜೋರಾಗಿ ಮಾತಾಡುವಂತಹದ್ದು ಅಥವಾ ಅಲ್ಲಿ ಕಿರ್ಚಾಡುವಂತಹದ್ದು ಈ ರೀತಿಯಾದಂತಹ ಒಂದು ಇದಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅವರಿಗೆ ಒಂದ್ ಸ್ವಲ್ಪ ಅಸ್ವಸ್ಥರಾದಂಗೆ ಅವರೇ ಪೊಲೀಸರ ಬಳಿ ಒಂದು ನಿವೇದನೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ, ನಮ್ಗೆ ಈ ರೀತಿಯಾದಂತಹ ಪ್ರಾಬ್ಲಮ್ ಆಗ್ತಿದೆ ಅಂತ. ಆಗ ಏಕಾಏಕಿ ಅವರು ಕುಸಿದು ಬಿದ್ದು ಏನೋ ಎಲ್ಲೊಂದ್ ಕಡೆ ಅಸ್ವಸ್ಥರಾಗ್ತಾರೆ. ಈ ಒಂದು ಅಸ್ವಸ್ಥತೆಯನ್ನ ಪೊಲೀಸರು ಏನು ಯಾವುದೇ ರೀತಿಯಾಗಿ ಮಾನ್ಯತೆ ಕೊಡ್ಲಿಲ್ಲ. ಅಂದ್ರೆ ಅವರನ್ನ ಕೇಳಿದಾಗ ಎಲ್ಲೋ ಡ್ರಾಮಾ ಮಾಡ್ತಾ ಇರ್ಬೋದು ಅನ್ನುವಂತಹ ಒಂದು ನಿರ್ಲಕ್ಷ್ಯವನ್ನು ತೋರ್ತಾರೆ. ಅದಾದ ನಂತರ ಬೆಳಗಿನ ಜಾವ ಏನು ಏಕಾಏಕಿ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದ ನಂತರ ಈಗ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಚ್ಚಿನ ಒಂದು ಚಿಕಿತ್ಸೆಗೆ ಕರ್ಕೊಂಡ್ ಬಂದು ಅವರನ್ನ ಚಿಕಿತ್ಸೆ ನೀಡಿಸ್ತಾ ಇರುವಂತಹದ್ದು. ಆದ್ರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಈ ಒಂದು ನಾಯಿ ಮಾಂಸವನ್ನ ಅಲ್ಲಿಂದ ಅಂದ್ರೆ ಬೇರೆ ಕಡೆಯಿಂದ ಇಲ್ಲಿಗೆ ತರಿಸಿಕೊಂಡು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ ಆರೋಪವನ್ನ ಮಾಡಿದಂತಹ ಪುನೀತ್ ಕೆರೆಹಳ್ಳಿ ಅವರು ಈಗ ಅವರೇ ಒಂದು ಪ್ರಕರಣಕ್ಕೆ ಸಿಲುಕಿಕೊಂಡು ಆಗ ಆರೋಪಿ ಆಗಿರುವಂತಹದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.